ನಮಸ್ಕಾರ ವಿದ್ಯಾರ್ಥಿಗಳೇ, ನಮ್ಮ ಚಾನಲ್ಗೆ ಸ್ವಾಗತ. ಪ್ರೈಸ್ ಮನಿಗೆ ಸಂಬಂಧಿಸಿದಂತೆ ಸಮಾಜ ಕಲ್ಯಾಣ ಇಲಾಖೆಯಿಂದ ಒಂದು ಟ್ವಿಟರ್ ಹ್ಯಾಂಡಲಲ್ಲಿ ಅಪ್ಡೇಟನ್ನು ಮಾಡಲಾಗಿದೆ. ಅದೇನು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ. ವಿಡಿಯೋ ಪೂರ್ತಿಯಾಗಿ ನೋಡಿ. ಜೊತೆಗೆ ನಮ್ಮ ಚಾನಲ್ ಹೊಸವಾಗಿದ್ದರೆ ಪ್ರೈಸ್ ಮನಿಗಳ ಅಪ್ಡೇಟ್ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. SSLC ಮತ್ತು ಮೆಟ್ರಿಕ್ ನಂತರ ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳು ವಿವಿಧ ಕೋರ್ಸ್ಗಳಲ್ಲಿ ಪ್ರಥಮ ಬಾರಿ ಪ್ರಥಮ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿ ಪ್ರೋತ್ಸಾಹಧನವನ್ನು ಪಡೆಯಲು ಕನಿಷ್ಠ ಅಂಕ, ಗರಿಷ್ಠ ಆದಾಯದ ಮಿತಿಗಳನ್ನು ವಿಧಿಸಿ ಜಾರಿಯಲ್ಲಿದ್ದ ಒಂದು ಆದೇಶವನ್ನು ಹಿಂಪಡೆಯಲಾಗಿದೆ. ಅದೇನು ಆದೇಶ ಇತ್ತಂದರೆ, ಮೊದಲು ಇಷ್ಟೇ ಪರ್ಸೆಂಟೇಜ್ ಇರಬೇಕು, 85 ಮೇಲೇ ಪರ್ಸೆಂಟೇಜ್ ಇರಬೇಕು, ಇಷ್ಟೇ ಇನ್ಕಮ್ ಇರಬೇಕು ಅಂತ ಒಂದು ಕಂಡೀಷನನ್ನು ಹಾಕಿದ್ರು ಮೊದಲು. ಆಮೇಲೆ ಓನ್ಲಿ 90, 85, 90 ಇದ್ದವ್ರಿಗೆ ಮಾತ್ರ, ಅದು ಫಸ್ಟ್ ಅಟೆಂಪ್ಟಲ್ಲಿ ಪಾಸ್ ಆದವ್ರಿಗೆ ಮಾತ್ರ ಈ ಥರ ಒಂದು ಕಂಡೀಷನ್ ಇತ್ತು ಪ್ರೈಸ್ ಮನಿ ಕೊಡಬೇಕಂದ್ರೆ. ಅದನ್ನು ಏನು ಮಾಡಿದ್ದಾರೆ ಅಂದರೆ ಇವಾಗ ರಿಮೂವ್ ಮಾಡಿದ್ದಾರೆ. ಮತ್ತು ಹಳೇದೇನಿತ್ತು 2023ಕ್ಕಿಂತ ಮೊದಲು ಅದೇ ರೀತಿಯಾಗಿ ಕಂಡೀಷನನ್ನು ನಾವು ಮಾಡಿದ್ದೀವಿ. ಅಂದರೆ ವಿದ್ಯಾರ್ಥಿಗಳು ಏನು ಮಾಡ್ಬೋದು, ಪ್ರಥಮ ದರ್ಜೆಯಲ್ಲಿ ನೀವು ಪ್ರಥಮ ಶ್ರೇಣಿಯಲ್ಲಿ ಪಾಸ್ ಆಗಿರ್ಬೋದು, ಆದರೆ ಅದಕ್ಕೆ ಕಂಡೀಷನ್ಸ್ಗಳು ಏನಂತಂದರೆ, ಈಗ ಜಸ್ಟ್ ನೀವು 60% ಪಾಸ್ ಆದರೂ ಕೂಡ ನೀವೇನು ಮಾಡ್ಬೋದು, ಪ್ರೈಸ್ ಮನಿಗೆ ಅಪ್ಲಿಕೇಬಲ್ ಇದ್ದೀರಾ. ಆಮೇಲೆ 6 ಲಕ್ಷದವರೆಗೆ ಒಂದು ಏನು ಮಾಡಿದ್ದಾರೆ ಅಂತಂದರೆ, ಇಲ್ಲಿ ಒಂದು ಇನ್ಕಮನ್ನು ಏರಿಸಿದ್ದಾರೆ. ಇದು ಒಂದು ಬದಲಾವಣೆ ಆಗಿರುವಂಥದ್ದು. ಮೊದಲೇನಿತ್ತು, ಬರೀ 85 ಅಬೋವ್ ಇದ್ದವರಿಗೆ, ಹೈಯೆಸ್ಟ್ ಪರ್ಸೆಂಟೇಜ್ದವ್ರಿಗೆ ಮಾತ್ರ ಏನು ಮಾಡ್ತಾಯಿದ್ರು, ಈ ಒಂದು ಸ್ಕಾಲರ್ಶಿಪ್ಪನ್ನು ಕೊಡ್ತಾಯಿದ್ರು. ಇಲ್ಲ, ಇನ್ನು ಮೇಲೆ ಏನು ಮಾಡಿದ್ದಾರೆ ಅಂತಂದರೆ, ಅದನ್ನು ಬದಲಾವಣೆ ಮಾಡಿಕೊಂಡು 60-65 ಆದವರು ಕೂಡ ಅಪ್ಲಿಕೇಶನ್ ಹಾಕ್ಬೋದು ಅಂತ ಈ ಒಂದು ಆದೇಶವನ್ನು ಹೊರಡಿಸಲಾಗಿದೆ. ನೀವು ಸ್ಕ್ರೀನಲ್ಲಿ ಕೂಡ ನೋಡ್ಬೋದು. ಓಕೆ, ಇದರ ಬಗ್ಗೆ ಒಂದು ಅಪ್ಡೇಟ್ ಇತ್ತು. ಪ್ರೈಸ್ ಮನಿ ಬಗ್ಗೆ